ಕಬೀರ್ ಸಾಹೇಬ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ತವಕದಿಂದ ನಾನು 1 ವರ್ಷದಿಂದ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ದಂಥವನು. ಈ ಮಧ್ಯೆ ಶಿವಾಜಿಯವರ ಪರಿಚಯ ಆಗಿ ಅವರು ಬಂದ ಮೇಲೆ ಈ ಒಂದು ಜ್ಞಾನಗಂಗಾ ಅಂತಕ್ಕಂಥ ಪುಸ್ತಕವನ್ನು ಕೊಟ್ಟಾಗ ಅದರ ಬುಲೆಟ್ ಪಾಯಿಂಟ್ಸ್ಗಳು ಏನು ಬರೆದಿದ್ದಾರೆ ಕಂಟೆಂಟ್ಸು, ಅದರ ಕಡೆ ಗಮನ ಹರಿಸಿ ನೋಡಿದಾಗ ಒಂದೊಂದು ಇದರಲ್ಲೂ ಈ ಕಾಲನಿರ್ಣಯದ ಸಂಬಂಧಿಸಿದ ಸಬ್ಜೆಕ್ಟಲ್ಲಿ ಯಾರ್ಯಾರ ದೃಷ್ಟಿಕೋನದಲ್ಲಿ ಈ ಕಾಲನಿರ್ಣಯದ ಪ್ರಮಾಣ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಹಾಕಿರೋದನ್ನು ನೋಡಿಬಿಟ್ಟು ನನಗೆ ನಿಜಕ್ಕೂ ಕೂಡ ಒಂಥರ ಕುತೂಹಲ ಉಂಟಾಯಿತು. ಅದರ ಬಗ್ಗೆ ಅಧ್ಯಯನ ಮಾಡೋಣ. ಜೊತೆಗೆ ನಾಸ್ಟ್ರಾಡಮಸ್ ಭವಿಷ್ಯವಾಣಿಗಳ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನು ಕೂಡ ನಾನು ಆಳಕ್ಕೆ ಒಕ್ಕಿ ಒಂದ್ಸರಿ ಕೂತ್ರೆ ಅದನ್ನು ಗಮನ ಹರಿಸಿ ಓದ್ತಕ್ಕಂಥದ್ದು ಹವ್ಯಾಸ. ಜೊತೆಗೆ ಇಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ನನ್ನ ಸುತ್ತ ಇರ್ತಕ್ಕಂಥ ಪರಿಸರದಲ್ಲಿ ಹಾಗೆ ನಡೀತಾ ಇದೆಯಾ ಅಂತ ಕೂಡ ಜಡ್ಜ್ ಮಾಡ್ತಕ್ಕಂಥದ್ದು. ನಾನು ಸಾಮಾನ್ಯವಾಗಿ ಯಾರೋ ಏನೋ ಹೇಳ್ಬಿಟ್ರು ಅಂತ ಅದರಿಂದ ಫಾಲೋ ಮಾಡ್ತಕ್ಕಂಥ ಮನುಷ್ಯ ಅಲ್ಲ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೂ ನನ್ನ ಸುತ್ತು ನಡೀತಾ ಇರ್ತಕ್ಕಂಥದ್ದಕ್ಕೂ ನೇರ ಸಂಬಂಧ ಇದೆಯಾ ಅಂತ ಅಧ್ಯಯನ ಮಾಡಿ ನಾನು ತುಲನೆ ಮಾಡಿ ಅದನ್ನು ಒಪ್ಕೊಳ್ತಕ್ಕಂಥ ವ್ಯಕ್ತಿತ್ವ ನಂದು. ಇದರಲ್ಲಿ ಕಂಟೆಂಟ್ಸು ನನಗೆ ಆಶ್ಚರ್ಯ ಮೂಡ್ತಕ್ಕಂಥ ಕೆಲಸವನ್ನು ಮಾಡ್ತು. ಅದರಲ್ಲಿ ಒಳಗಡೆ ಬರ್ತಿದ್ದ ಹಾಗೆಯೇ ನಾನು ನೋಡಿದೆ, ವೇದಗಳು 4 ಅಲ್ಲ 5. ಈ ಪುಸ್ತಕವನ್ನು ಪೂರ್ತಿ ಓದಿದ ನಂತರ ಅದರ ಬಗ್ಗೆ ನಾನು ಮಾತಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ.